ಆಟ ಆಡಿ ಬೋರ್ ಆಗ್ತಿದೆ. ಏನಾದರೂ ಒಂದು ಕತೆ ಹೇಳ್ತೀಯಾ? ಎಂಥ ಕತೆ ಹೇಳಲಿ ಮಗ ನಾನು ಕತೆ ಬುಕ್ ಇದ್ದಾವಲ್ಲ ಓದು ಮಗನೇ ಕುತ್ಕೊಂಡು. ನಿಂಗೆ ಓದ್ದಂಗೆ ಅಭ್ಯಾಸನೂ ಆಗುತ್ತೆ, ಕತೆನೂ ಕಲ್ತಂಗಾಗತ್ತೆ. ಎಂಥ ಕತೆ ಹೇಳಲಿ ಮಗ? ಎಲ್ಲ ಕತೆನೂ ಓದಿ ಓದಿ ಬೋರ್ ಆಗಿದೆ ಅಜ್ಜಿ. ಎಲ್ಲದೂ ಓದಾಗಿದೆ. ಬೇರೆ ಯಾವ ಬುಕ್ಕು ಇಲ್ಲ ನನ್ನ ಹತ್ರ ಓದೋದಕ್ಕೆ. ಹೌದಾ ಮಗ? ಓದಿ ಓದಿ ಬೋರ್ ಆಯ್ತಾ? ಓದಿದ್ರು ಬೋರ್ ಆಗದೆ ಇರೋ ಥರದೊಂದು ಬುಕ್ ಇದೆ, ಆ ಬುಕ್ಕನ್ನು ಹೇಳಲ್ಲ, ನೀನು ಓದ್ತೀಯಾ? ಹೌದಾ ಅಜ್ಜಿ? ಎಷ್ಟು ಓದಿದ್ರು ಬೋರ್ ಆಗದೆ ಇರೋ ಬುಕ್ ಯಾವುದಿದೆ ಅಜ್ಜಿ? ಅದು ಎಲ್ಲರೂ ಓದಲೇಬೇಕಾಗಿರೋ ಬುಕ್ಕು ಮಗ, ಭಗವದ್ಗೀತೆ. ಅದನ್ನು ಓದು, ಅದು ಯಾವತ್ತೂ ನಿನಗೆ ಬೋರ್ ಆಗೋದಿಲ್ಲ. ಅಜ್ಜಿ ಆ ಬುಕ್ಕನ್ನು ಹಿಡ್ಕೊಂಡೆ ಅಜ್ಜಿ. ಯಾಕೋ ಓದೋದಕ್ಕೆ ಮನಸ್ಸಾಗ್ತಾ ಇಲ್ಲ ಅಜ್ಜಿ. ಅದರಲ್ಲಿ ಏನು ಚಿತ್ರಗಳೇ ಇಲ್ಲ, ಬರೀ ಒಂದಷ್ಟು ಶ್ಲೋಕಗಳಿದ್ದಾವೆ. ಮಗ ಅದು ನೀನು ಓದಿ 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 ತಿಳ್ಕೊಳ್ಳೋಂಥದ್ದು ತುಂಬಾ ಇದೆ. ಅದು ಓದೋ ತನಕ ನಿನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಬರೋದಿಲ್ಲ. ನನಗೆ ಭಗವದ್ಗೀತೆ ಓದು ಅಂತ ಯಾಕೆ ಅಜ್ಜಿ ಯಾವಾಗಲೂ ಹೇಳ್ತೀಯಾ? ಯಾಕೆ ಭಗವದ್ಗೀತೆ ಓದಬೇಕು? ಭಗವದ್ಗೀತೆ ಮಗ ನಮ್ಮ ಹಿಂದೂ ಪುರಾಣದ ಗ್ರಂಥ ಅದು. ಅದನ್ನು ಪ್ರತಿಯೊಬ್ಬರೂ ತಿಳ್ಕೊಳ್ಳೇಬೇಕು. ಈಗಿನ ಕಾಲದಲ್ಲಿ ಯಾರ ಹತ್ರನೂ ಅದು ಇರೋದಿಲ್ಲ ಬಿಡು, ಇದ್ರೂ ಕಡಿಮೆ ಜನ ಹತ್ರ ಇದೆ. ಅದಕ್ಕೆ ಮಗ ನಿನ್ನ ಹತ್ರ ಇದೆ ತಾನೇ, ಅದನ್ನು ನೀನು ಓದು. ಭಗವದ್ಗೀತೆನೇ ಯಾಕೆ ಓದಬೇಕು ಅಜ್ಜಿ? ಅದಕ್ಕೂ ನಮ್ಮ ಜೀವನಕ್ಕೂ ಏನಾದರೂ ಸಂಬಂಧ ಇದೆಯಾ? ಹ್ಞೂ ಮಗನೇ, ಭಗವದ್ಗೀತೆಗೂ ಪ್ರತಿಯೊಬ್ಬ ಮನುಷ್ಯನ ಜೀವಕ್ಕೂ ಸಂಬಂಧ ಇದೆ. ಹೇಗೆ ಗೊತ್ತಾ? ನಿನ್ನ ಹತ್ರ ಕಾರು ಜೀಪು ಎಲ್ಲ ಆಟಾಡೋದೆಲ್ಲ ಇದೆ ಅಲ್ವಾ? ಹ್ಞೂ ಅಜ್ಜಿ, ತುಂಬಾ ಇದ್ದಾವೆ. ನನ್ನ ಹತ್ರ ಕಾರಂತೂ ತುಂಬ ಚೆನ್ನಾಗಿದೆ. ನಿನಗೆ ಆ ಕಾರ್ ತೊಗೊಂಡಾಗ ಅದು ಯೂಸ್ ಮಾಡೋಕ್ಕೆ ಬರ್ತಾ ಇರಲಿಲ್ಲಲ್ಲ ಮಗ? ಅದು ಯೂಸ್ ಮಾಡೋದು ಹೇಗೆ ಕಲ್ತ್ಕೊಂಡೆ? ಅಜ್ಜಿ ಅದು ಎಲೆಕ್ಟ್ರಿಕ್ ಕಾರ್ ಅಲ್ವಾ, ನನಗೆ ಯೂಸ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಅದರಲ್ಲಿ ಒಂದು ಮ್ಯಾನುವಲ್ ಕೊಟ್ಟಿದ್ರು ಅಜ್ಜಿ, ಅದನ್ನು ನೋಡಿ ನಾನು ತಿಳ್ಕೊಂಡೆ. ಹೇಗೆ ಒಂದು ಕಾರನ್ನು ಯೂಸ್ ಮಾಡೋದಕ್ಕೆ ಒಂದು ಮ್ಯಾನುವಲ್ನ ಕೊಡ್ತಾರೋ, ಅದೇ ರೀತಿ ಮನುಷ್ಯನ ಜೀವನವನ್ನು ಹೇಗೆ ಬದುಕಬೇಕು ಅಂತ ತಿಳಿಸ್ಕೊಡೋದಕ್ಕೆ ಭಗವದ್ಗೀತೆ ಕೊಟ್ಟಿದ್ದಾರೆ ಮಗ. ಅದ್ರ ಮುಖಾಂತರ ಹೋದರೆ ನಾವು ತುಂಬ ಕಲ್ತ್ಕೊಳ್ಳೋದಿದೆ. ನಮ್ಮ ಜೀವನನ ಹೇಗೆ ತಿಳ್ಕೊಬೇಕು, ತಿದ್ಕೋಬೇಕು, ಹೇಗೆ ಉಪಯೋಗಿಸ್ಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಯೂಸರ್ ಮ್ಯಾನುವಲ್ ಅಂತ ಅಂದರೆ ನಮಗದು ಭಗವದ್ಗೀತೆ ಮಗನೇ. ವಾವ್, ಹೌದಾ ಅಜ್ಜಿ? ಭಗವದ್ಗೀತೆ ಓದೋದ್ರಿಂದ ಅಷ್ಟೊಂದು ತಿಳ್ಕೊಳ್ಬೋದು? ಖಂಡಿತ ಮಗ. ನಮ್ಮ ಜೀವನದಲ್ಲಿ ಯಾವುದು ತಪ್ಪು, ಯಾವುದು ಸರಿ, ಯಾವುದು ಧರ್ಮ, ಯಾವುದು ಅಧರ್ಮ, ಇದೆಲ್ಲದನ್ನು ತಿಳಿಸ್ಕೊಡುತ್ತೆ ಭಗವದ್ಗೀತೆ. ಆದರೂ ನನಗೆ ಯಾಕಜ್ಜಿ ಅದನ್ನು ಓದೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ? ಇಂಟ್ರೆಸ್ಟ್ ಬರಬೇಕು ಅಂದರೆ ಏನು ಮಾಡಬೇಕು ಅಜ್ಜಿ? ಸ್ವಲ್ಪ ದಿನ ಅದ್ರ ಬಗ್ಗೆನೇ ತಿಳ್ಕೊ ಮಗನೇ. ನನಗೆ ಗೊತ್ತಿರೋ ಅಷ್ಟನ್ನ ನಿನಗೆ ನಾನು ಹೇಳ್ತೀನಿ. ಅದರ ಮುಖಾಂತರ ನೀನು ತಿಳ್ಕೊಂಡಾಗ ನಿನಗೆ ಓದೋದಕ್ಕೆ ಇಂಟ್ರೆಸ್ಟ್ ಬಂದರೂ ಬರ್ಬೋದು. ಆಯಿತು ಅಜ್ಜಿ, ನನಗೆ ದಿನಕ್ಕೆ ಒಂದೊಂದು ಅಂತ ಶ್ಲೋಕಗಳನ್ನ ಹೇಳ್ಕೊಡು. ನಿನಗೆ ಗೊತ್ತಿರೋದೆಲ್ಲ ನಾನು ತಿಳ್ಕೊಳ್ತೀನಿ ಅಜ್ಜಿ. ಕಲ್ತ್ಕೊಳ್ಳೋಕ್ಕಾಗ್ತಾ ಇದ್ದರೆ ತಿಳ್ಕೊಳ್ತೀನಿ. ಆಮೇಲೆ ನನಗೆ ಇಂಟ್ರೆಸ್ಟ್ ಬಂದರೆ ಭಗವದ್ಗೀತೆನ ಓದ್ತೀನಿ, ಸರಿನಾ? ಸರಿ ಮಗ, ನನಗೆ ಗೊತ್ತಿರೋ ಅಷ್ಟನ್ನು ನಾನು ನಿನಗೆ ಹೇಳ್ಕೊಡ್ತೀನಿ, ಸರಿನಾ? ಅದನ್ನು ತಿಳ್ಕೊ. ಇಂಟ್ರೆಸ್ಟ್ ಅನ್ನೋದು ನಮ್ಮ ಮನಸ್ಸಿಂದ ಬರಬೇಕು ಮಗನೇ, ಯಾರೋ ಒತ್ತಾಯದಿಂದನೂ ಅಲ್ಲ. ಮತ್ತು ಅದನ್ನು ನಾವು ಮಾಡಲೇಬೇಕಾಗಿರೋದ್ರಿಂದ ಅದನ್ನು ನಮ್ಮ ಕರ್ತವ್ಯ ಅಂತ ಕೂಡ ಭಾವಿಸಿದಾಗ ಅದ್ರ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಆಸ್ಪತ್ರೆಗೆ ಹೋದಾಗ ಡಾಕ್ಟ್ರು ನಿನಗೆ ಔಷಧಿ ಕೊಡ್ತಾರೆ ಅಲ್ವಾ? ನಿನಗೆ ಅದನ್ನು ಕುಡಿಯೋದಕ್ಕೆ ಇಂಟ್ರೆಸ್ಟ್ ಇರುತ್ತಾ? ಇಲ್ಲ ತಾನೇ? ಆದರೂ ಕುಡಿತೀಯ, ಯಾಕೆ ಹೇಳೋ? ಆರೋಗ್ಯ ಸರಿಯಾಗಲಿ ಅಂತ. ಹಾಗೆ ಮನುಷ್ಯನ ಜೀವನ ಸರಿಯಾಗಬೇಕು ಅಂದರೆ ನಾವು ಸರಿಯಾದ ಮಾರ್ಗದಲ್ಲಿ ನಡಿಬೇಕು ಮಗ. ಆ ಮಾರ್ಗದರ್ಶನ ಕೊಡ್ತಾ ಇರೋದು ನಮಗೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ. ಅವನೇ ಹೇಳಿರೋಂಥ ಎಷ್ಟೋ ಮಾತುಗಳು ಭಗವದ್ಗೀತೆಯಲ್ಲಿದೆ. ಅದನ್ನು ನೀನು ಕಲ್ತ್ಕೊ, ತಿಳ್ಕೊ. ಆಗ ನಿನ್ನ ಜೀವನ ಅಷ್ಟೊಂದು ಕಷ್ಟ ಅನಿಸಲ್ಲ ಮಗನೇ. ತುಂಬ ಸುಲಭವಾದ ಜೀವನ ಇದು. ಥ್ಯಾಂಕ್ಸ್ ಅಜ್ಜಿ, ನನಗೆ ಒಳ್ಳೆ ಒಳ್ಳೆ ವಿಷಯಗಳನ್ನ ನೀನು ಹೇಳ್ತೀಯಾ. ಲವ್ ಯು ಅಜ್ಜಿ. ನನ್ನ ಬಂಗಾರ ನೀನು.